ಅವು ಹೋದ್ಮೇಲೆ ಚೆನ್ನಾಗ್ ಬಂದಿದೆ ಅದು. ಕಿತ್ತೋಯ್ತು. ನೋಡಿ ಅದೇ ದೊಡ್ಡ ಟಾಸ್ಕ್. ಬಿಸಿ ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದು ಶ್ರೀಲಂಕಾ ತರನೇ ಆಗಿದೆ. ಪರವಾಗಿಲ್ಲಪ್ಪ, ನನಗೂ ಬರುತ್ತೆ ರೊಟ್ಟಿ. ಕಲ್ಸದ್ ನೋಡೆ ಜಿಗಿ ಅಂತೇಳಿ ಅಂತಾರೆ. ಇವಳು ಏನ್ ರೊಟ್ಟಿ ಬರಲ್ಲ. ನಮ್ಮ ಅವ್ಗ ಆಲ್ರೆಡಿ ಗೊತ್ತಾಗೈತಿ ಗೈಸ್, ಇವಳು ರೊಟ್ಟಿ ಕಲಿಯಲ್ಲ ಅಂತ. ಹಿಂಗ್ ಹೊಡಿಬೇಕು ಗೈಸ್. ನೋಡಿ ಗೈಸ್ ಎಷ್ಟ್ ಚೆನ್ನಾಗಿ ಕಾಣಿಸ್ತಿದೆ. ಸುಮ್ ನೀರಲ್ಲಿ ಅದಿ ತೆಗಿತೇನೆ ನೋಡ್, ಮತ್ತೆ ಅದಕ್ಕೆ ಹಿಂಗಂದ್ರೆ ಹಿಂಗೆ ಇರ್ಬೇಕು. ಫಸ್ಟ್ನೇ ರೊಟ್ಟಿ ಚೆನ್ನಾಗ್ ಬಂದಿತ್ತು, ಸೆಕೆಂಡ್ ರೊಟ್ಟಿ ಹೋಯ್ತು ಗೈಸ್. ಕೈಲೇ ಸುಡ್ತಿದ್ರು ಅವಾಗ 10 ರೊಟ್ಟಿ ಮಾಡಿದ. ಬೆಂಗಳೂರು ಹುಡ್ಗಿ ಸುಮ್ನೆ ಅನ್ಕೊಂಡ್ಬಿಟ್ಟಿದ್ದಾರೆ ಗೈಸ್. ಮತ್ತೆ ಹಿಂಗೆ ಹೆಂಗ್ ಹೊಡಿತಾರ ನೋಡಿ ಗೈಸ್. ನಾನ್ ನೋಡಿದೀನಿ, ನೀನು ಪ್ರಾಕ್ಟಿಕಲ್ ಆಗಿ ಕಲ್ತಿದ್ಯಲ್ಲ. ರಿವರ್ಸ್ ತಿರುಗಿಸ್ತಲ್ಲ, ಈ ಕಡೆ ತಿರುಗಿಸು. ನಾಳೆ ಇವ್ರ ಕೈಲೇ ಮಾಡ್ಬಿಡ್ತೀನಿ ನಾನು. ಎದಳ್ತೈತಿ. ಹಾಯ್ ಹಲೋ ನಮಸ್ಕಾರ ಗೈಸ್, ಎಲ್ರು ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಅನ್ಕೋತೀನಿ, ಚೆನ್ನಾಗಿರ್ತಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಂಗಳೂರು ಹುಡುಗಿ ಉತ್ತರ ಕರ್ನಾಟಕ ಜೋಳ ರೊಟ್ಟಿ ಮಾಡ್ತೈತೆ. ಸೊ ಅದನ್ನ ತೋರ್ಸಕ್ ವಿಡಿಯೋ ಮಾಡ್ತಿದ್ದೀನಿ ಗೈಸ್. ಜೋಳದ ಹಿಟ್ಟು ತಗೊಂಡಿದ್ದೀನಿ, ಎಷ್ಟು ಒಂದ್ ಅರ್ಧ ಕೆಜಿ ಅಷ್ಟು ತಗೊಂಡಿದೀನಿ. ಇದು ಚಾಣಿಸ್ಕೊಂಡು ಇಟ್ಕೊಂಡಿದೀನಿ. ಮತ್ತೆ ನೀವು ಚಾಣಿಸ್ಕೊಳ್ಳಿ. ನೀವು ಚಾಣಿಸ್ಕೊಳ್ಳಿ. ಇದಕ್ಕೆ ಬಿಸಿ ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅದ್ರ ಉಪ್ಪು ಹಾಕಿರ್ತೀಯ ಬಿಸಿ ನೀರಲ್ಲಿ? ಇಲ್ಲ. ಇಲ್ವಾ? ಇದಕ್ಕೆ ಉಪ್ಪು ಹಾಕಲ್ಲ. ಇನ್ನೊಂದು ಸಜ್ಜಿ ರೊಟ್ಟಿ ಅಂತಾರ ನೋಡಿ, ಅದಕ್ಕೆ ಹಾಕ್ತಾರೆ ಜೋಳ ರೊಟ್ಟಿ. ಇದಕ್ಕೆ ಏನಂತಾರೆ? ಇದು ಈ ತರ ಹಾಕೊಳ್ಳೋದಕ್ಕೆ ಏನಂತಾರೆ? ಇದು ಜಿಗಿ ಅಂತೇಳಿ ಅಂತಾರೆ. ಜಿಗಿ ಹಾಕೋಬೇಕು. ಜಿಗಿ. ಮರ್ತೋದಾ? ಇದು ಬಿಸಿ ಇರುತ್ತೆ, ಹಂಗಾಗಿ ಒಂದ್ ಸ್ಪೂನು ಏನೋ ಈ ತರ ದೊಡ್ಡ ಸ್ಪೂನಲ್ಲಿ ಈ ತರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಗೈಸ್, ಹಿಂಗ್ ಆಗ್ಬೇಕಿದೆ. ಸ್ವಲ್ಪ ತಣ್ಣೀರ್ ಹಾಕೊಂಡು ಮಿಕ್ಸ್ ಮಾಡ್ತಾ ಇದೀನಿ ಗೈಸ್. ಈ ತರ ಸ್ವಲ್ಪನೇ ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಗೈಸ್, ಇಲ್ಲಾಂದ್ರೆ ಮೆತ್ತಗ್ ಆಗ್ಬಿಡುತ್ತೆ. ನೀ ಕಲ್ಸದ್ ನೋಡೇ ಅನ್ಕೋತಾರ ಅವ್ರು, ಇವಳು ಏನ್ ರೊಟ್ಟಿ ಬರಲ್ಲ ಬಿಡು ಅಂತ. ಮತ್ತೆ ಅದು ಗೊತ್ತಿರೋ ವಿಷಯ. ಮತ್ತೆ ಹಂಗೆ ಹೋಗಿದಾರೆ. ನಮ್ಮ ಅವ್ಗ ಆಲ್ರೆಡಿ ಗೊತ್ತಾಗೈತಿ ಗೈಸ್, ಇವಳು ರೊಟ್ಟಿ ಕಲಿಯಲ್ಲ ಅಂತ. ಆದ್ರೂ ನಮ್ಮ ಅವ್ವ ಹೋದ್ಮೇಲೆ ಕಲ್ತಿದ್ದಾಳೆ. ನಮ್ಮ ಅವ್ವ ಇದ್ದಕ್ಕಾರ ಒಂದಿನ ಮಾಡಿಲ್ಲ. ಮಾಡಿದ್ದೆ, ಬಟ್ ಚೆನ್ನಾಗ್ ಬಂದಿದ್ದಿಲ್ಲ ಅಲ್ವಾ? ಚೆನ್ನಾಗ್ ಬಂದಿರ್ಲಿಲ್ಲ. ಅವು ಹೋದ್ಮೇಲೆ ಚೆನ್ನಾಗ್ ಬಂದಿದೆ ಅದು. ನೋಡಿ ಗೈಸ್, ಹಿಂಗ್ ಮೆತ್ತಗೆ ಅಂದ್ರೆ ಫುಲ್ ಮೆತ್ತಗೆ ಮಿಕ್ಸ್ ಮಾಡ್ಕೊಬಾರದು ಗೈಸ್. ಇದಕ್ಕೆ ಮೆತ್ತಗ್ ಮಾಡ್ಕೊಂಡ್ರೆ ರೊಟ್ಟಿ ಬರೋದಿಲ್ಲ. ಅಷ್ಟು ಮೆತ್ತಗೆ ಇರಬಾರ್ದು. ಮೆತ್ತಗೆ ಅಂದ್ರೆ ಫುಲ್ ಅಳಸಾದ್ರೆ ಬರಲ್ಲ ಗೈಸ್. ಈ ಕಡೆ ಜಾಸ್ತಿ ಗಟ್ಟಿನೂ ಇಲ್ಲ, ಈ ಕಡೆ ಜಾಸ್ತಿ ಅಳಸನೂ ಇಲ್ಲ, ಮೀಡಿಯಂ ಆಗಿ ಅಲ್ವಾ? ಮೀಡಿಯಂ ಆಗಿರೋದು. ಇದನ್ನೇನ್ ನೆನೆಯೋಕೆ ಬಿಡಬೇಕು ಅಂತ ಏನಿಲ್ಲ ಗೈಸ್. ಕಲ್ಸನೇ ಹಿಂಗ ಮಾಡ್ತಾ ಇರೋದು, ಅದನ್ನು ಹೇಳಕ್ ಬರ್ತಾ ಇಲ್ಲ. ಇರ್ಬೇಕು ಗೈಸ್. ನೋಡಿ ಹಿಂಗಂದ್ರೆ ಹಿಂಗೆ ಇರ್ಬೇಕು ಅಷ್ಟೇ. ನಮ್ ಕಡೆಯವ್ರಿಗೆ ಎಲ್ಲ ಗೊತ್ತಿರುತ್ತೆ, ಈ ಕಡೆಯವ್ರಿಗೆ ಗೊತ್ತಿರಲ್ಲ. ಈ ಕಡೆಯವ್ರು ಯಾರೇ ಟ್ರೈ ಮಾಡ್ತಾ ಇದ್ರೆ ನೋಡ್ಕೊಳ್ಳಿ. ಇದು ರೆಡಿ ಆಯ್ತು. ಇದು ಈ ತರ ರೆಡಿ ಮಾಡ್ಕೋಬೇಕು ಗೈಸ್. ಇದಕ್ಕೆ ಆಯಿಲ್ ಅಪ್ಲೈ ಮಾಡೋದಿಲ್ಲ, ಹಂಗಾಗಿ ನೀರು ಮತ್ತೆ ಒಂದ್ ಬಟ್ಟೆ ತಗೊಂಡು ಅದ್ರ ಮೇಲೆ ಹಾಕ್ಬೇಕಾಗುತ್ತೆ. ಅದಕ್ಕೆ ಇದು ತಗೊಂಡಿದ್ದೇನೆ. ಇವಾಗ ರೆಡಿ ಆಗುತ್ತೆ ಗೈಸ್. ಇದು ನೋಡಿ ಅದೇ ದೊಡ್ಡ ಟಾಸ್ಕ್. ಸ್ವಲ್ಪ ಸ್ವಲ್ಪ ತಗೋಬೇಕು ಈ ತರ. ಎಲ್ಲ ನಾನೇ ಹೇಳ್ಬಿಡ್ತೀನಿ ವಿಡಿಯೋದಲ್ಲಿ. ಮೇಲೆ ಸ್ವಲ್ಪ ಹಾಕೋಬೇಕು. ಆ ಒಣ ಹಿಟ್ಟು ಸೈಡ್ಗೆ ಇಟ್ಟಿದ್ರಲ್ಲ ಗೈಸ್, ಒಣ ಹಿಟ್ಟು ಮೇಲೆ ಹಾಕೋಬೇಕು. ಮತ್ತೆ ಒಂದ್ ಸ್ವಲ್ಪ ಕೆಳಗಡೆ ಹಾಕೋಬೇಕು. ಇವಾಗ ಸ್ಟಾರ್ಟ್ ಬಡಕ್ಕೆ. ಹಿಂಗ್ ಹೊಡಿಬೇಕು ಗೈಸ್. ನನಗೂ ಹೊಡಿಯಕ್ ಬರಲ್ಲ ಗೈಸ್. ಒಟ್ನಲ್ಲಿ ಮಾಡ್ತಾ ಇದೆಯಲ್ಲ, ಅದು ಇಂಪಾರ್ಟೆಂಟ್. ನಮ್ಮ ಅತ್ತೆ ಅವರು ಚೆನ್ನಾಗಿ ಮಾಡ್ತಾರೆ. ಅವ್ರು 2 ಕೈಯಲ್ಲಿ ಎಷ್ಟು ಬೇಗ ಮಾಡಕ್ತಾರೆ. ಇವಾಗ 2 ಕೈಯಲ್ಲೇ ಬಿಡಿ ನೋಡು. ಆ ಕಡೆ ಈ ಕಡೆ ಹಚ್ಚು. ಒಂದೇ ಸೈಡ್ ಅಲ್ಲದು, ಒಂದ್ ಸೈಡ್ ಅಷ್ಟೇ ಹಾಕ್ಬೇಕಾಗಿರೋದು ಗೈಸ್. ಇವ್ರ ಹತ್ರ ಏನೋ ರೊಟ್ಟಿ ಕಲ್ತ್ರೆ
ಅಷ್ಟೇ. ಕೈಗೆ ಇಷ್ಟ ಹಚ್ಕೊಂಡು ಹಿಂಗ್ ಎರಡು ಕೈ ಹಿಂಗೆ ತಿರ್ಗಿಸ್ಬೇಕು. ಹಾಕೋಬೇಕು ಗೈಸ್, ಹಿಂಗ್ ಹೊಡ್ಕೊಂಡು ಅದ್ ಹೆಂಗೋ ತಿರುಗಿಸ್ತಾರೆ, ನನ್ಗೆ ಅದು ಬರಲ್ಲ. ಹಾ, ನಿಧಾನ ನಿಧಾನ ನಿಧಾನ. ಗೈಸ್ ನಮ್ಮ ಅತ್ತೆ ಇನ್ನೂ ಸ್ಪೀಡಾಗಿ ಹೊಡಿತಾರೆ, ಅವ್ರದಂತೂ ಇನ್ನೂ ಬೇಗ ಬೇಗ ಮಾಡಕ್ತಾರೆ. ಆದ್ರೂ ಒಂದೇ ರೊಟ್ಟಿ ನೋಡಿ ಗೈಸ್, ಇಲ್ಲಿ ಎಲ್ಲಾ ಕಡೆ ಹೆಂಗಾಗ್ಬಿಟ್ಟೈತಿ. ನನ್ಗೆ ಹಂಗೆ ಆಗುತ್ತೆ ಒಂದ್ ರೊಟ್ಟಿಗೆ. ನಿಧಾನ, ಇನ್ನು ಅರ್ಧೋತದ ಅದು. ಅದು ಸಾಕು. ಇರು ಇರು, ಹಂಗೆ ಇರು ಹಂಗೆ ಇರು. ರೌಂಡ್ ಶೇಪ್ ಮಾಡ್ಬಿಡ್ತೀನಿ ಇದು guys. ಅಷ್ಟೇ, ರೌಂಡ್ ಆಗೈತಾ? ಎತ್ತಾಕು. ಇದನ್ನ ಎತ್ತಾಕೋವಾಗನು ಹುಷಾರಾಗಿ ಎತ್ತಾಕ್ಬೇಕು ಗೈಸ್. ಹಿಂಗ್ ಇಲ್ಲಾಂದ್ರೆ ಅರ್ಧ ಹೋಗುತ್ತೆ. ಹಿಂಗ್ ಮಾಡ್ಕೊಂಡು ಹಿಂಗ್ ಎತ್ತಾಕ್ಬೇಕು. ಹಾ, ಇವಾಗ ನೀರ್ ಹಚ್ಬೇಕು ಗೈಸ್. ಈ ನೀರ್ನ ಹಿಂಡ್ಕೊಂಡು ಇದಕ್ಕೆ ಅಂಟಿಸ್ಬೇಕು. ಎಣ್ಣೆ ಚಪಾತಿ ಎಲ್ಲ ಎಣ್ಣೆ ಹಾಕ್ತಿವಲ್ಲ ಗೈಸ್, ಇದಕ್ಕೆ ಎಣ್ಣೆ ಹಾಕಂಗಿಲ್ಲ, ನೀರೇ ಹಿಂಗೆ ಸ್ಪ್ರೆಡ್ ಮಾಡ್ಕೊಬೇಕು. ಜಾಸ್ತಿ ಹಚ್ಚಬೇಡ, ಅದು ಮೇಲ್ಗಡೆ ಹಚ್ಚಷ್ಟೇ. ಇದು ಕವರ್ ಆಗ್ಬೇಕು ವೈಟ್ ವೈಟ್ ಅದು, ಇಲ್ಲಾಂದ್ರೆ ಒಂಥರ ಕಾಣಿಸುತ್ತೆ. ಸುಮ್ ನೀರಲ್ಲಿ ಅದಿ ತೆಗಿತೇನೆ ನೋಡ್, ಮತ್ತೆ ಅದಕ್ಕ ಹಿಂಗೆ ಇವೊಂದ್ ಸ್ವಲ್ಪ ಬೆಟರ್ ಗೈಸ್. ಇದು ಮುಂಚೆ ಮಾಡ್ತಿದ್ರು, ಯಪ್ಪ ತಿನ್ನಕ್ ಆಗ್ತಿದ್ದಿಲ್ಲ ಅಲ್ವಾ? ಹೌದು, ಇವಾಗ ಚೆನ್ನಾಗ್ ಬರ್ತಿದೆ. ಅದನ್ನ ತಿನ್ನಕ್ಕೆ ಆಗ್ತಾ ಇರ್ಲಿಲ್ಲ. ಅವಾಗ ನನ್ಗೆ ತಿನ್ಬೇಕಂತ ಅನ್ಸ್ತಿರ್ಲಿಲ್ಲ ಗೈಸ್. ಹಂಗ ಆಗ್ಬಿಡ್ತಿತ್ತು. ಇವ ಪರವಾಗಿಲ್ಲ ಗೈಸ್, ಇವ ಮಸ್ತ್ ಮಾಡ್ತಾಳೆ, ಸ್ವಲ್ಪ ಬೆಟ್ರು. ಚೆನ್ನಾಗಿ ಎರಡು ಕಡೆ ಬೇಯಿಸ್ಕೋಬೇಕು ಗೈಸ್. ಒಂದೇ ಕಡೆ ಬಿಡಬಾರ್ದು, ಇದಕ್ಕೆ ಎರಡು ಸೈಡ್ ತಿರ್ಸಿ ಕ್ಲೀನ್ ಅವಾಗ ಆಗಿ. ಅವಾಗ ಬೇಯಿಸ್ತಾ ಇರ್ಬೇಕು. ಹಾ ನೋಡಲ್ಲಿ ಈ ಕಡೆ ಆಗಿದೆ, ಆ ಕಡೆ ಆಗುತ್ತೆ. ನೋಡಿ ಗೈಸ್, ಎಷ್ಟ್ ಚೆನ್ನಾಗಿ ಕಾಣಿಸ್ತಿದೆ ರೊಟ್ಟಿ ನಾವ್ ಮಾಡಿರೋದು. ಬೆಂಗಳೂರು ರೋಡ್ಗೆ ಸುಮ್ನೆ ಅನ್ಕೋಬಿಟ್ಟಿದ್ದಾರೆ ಗೈಸ್ ಇವರು. ಹೌದು ಹೌದು, ಎಲ್ಲ ಕಲ್ತ್ಕೊಂಡ್ ಮಾಡ್ತೀವಿ ನಾವು. ಸಾಕು ಗೈಸ್, ಇಷ್ಟ ಆದ್ರೆ ಸಾಕಾಯ್ತು. ಸಾಕು ನೋಡಿ, ಇಲ್ಲೆಲ್ಲ ಆಗಿದೆ. ಹ್ಮ್, ಇಷ್ಟ ಆದ್ರೆ ಸಾಕು. ನೀರಿನ ಟ್ಯಾಂಕಿ ಮೇಲೆ ಇಟ್ಟವಳೆ, ಜಾಗನೇ ಇಲ್ಲ ಇವಳಿಗೆ ಇಡಕ್ಕೆ. ಇವಾಗ ನಾವೊಂದ್ ಮಾಡ್ತೀನಿ ಗೈಸ್ ನೆಕ್ಸ್ಟ್, ಅದ್ ನೋಡತ್ತೀನಿ ನಾನು ಮಾಡಿದ್ ಹೆಂಗ್ ಬರುತ್ತಂತ. ಇವಳು ಮಾಡಿದ್ ಚೆನ್ನಾಗ್ ಬರುತ್ತೆ, ನಾ ಮಾಡಿದ್ ಚೆನ್ನಾಗ್ ಬರುತ್ತಂತ ನೋಡತ್ರಿ. ನೋಡೋಣ ಗೈಸ್. ಇವ್ರು ರೊಟ್ಟಿ ಮಾಡಕ್ಕೆ ಬರಲ್ಲ, ಎಲ್ಲ ಕಿತ್ಕೊಂಡು ಹೋಗ್ತವೆ ಅಂತ ನಂದು. ಯಾರಿಗೆ? ನನಗ? ನಾ ಒನ್ ಟೈಮ್ನು ಮಾಡಿಲ್ಲ ಗೈಸ್. ನಾವ್ ಊರಲ್ಲಿ ಮಾಡಿಲ್ಲ, ಇಲ್ಲಿನೂ ಮಾಡಿಲ್ಲ. ನೋಡಮ್ ಟ್ರೈ ಮಾಡ್ತೀನಿ. ನಾನು ಚಪಾತಿನೂ ಕಲ್ತಿದ್ದಿಲ್ಲ ಗೊತ್ತಾ, ಆದ್ರೂ ಫಸ್ಟ್ ಟೈಮ್ ಚಪಾತಿ ಮಾಡಿದೆ, ಚೆನ್ನಾಗಿ ಬಂದಿತ್ತು. ಆಯ್ತು, ಇವಾಗ ರೊಟ್ಟಿ ನೋಡಮಂತ. ಮೇಲೆ ಇಟ್ಟಾಕೊಂಡು ಹೊಡಿರಿ ಗೈಸ್. ಇದಕ್ಕೆ ರಿವರ್ಸ್ ತಿರುಗಿಸ್ತಲ್ಲ, ಈ ಕಡೆ ತಿರುಗಿಸು. ಗಾಡಿ ರಿವರ್ಸ್ ಹೋಗುತ್ತೆ ಗೈಸ್ ಇದು. ಹೆಂಗಾದ್ರೂ ಹೊಡಿಬೋತಾನೆ. ಅವ್ವ ಈ ಕಡೆ ತಿರುಗಿಸ್ತಾಳೆ. ನಾ ಒಂಥರ ಎರಡು ಕಡೆ ತಿರ್ಗಿಸ್ತೀನಿ ಗೈಸ್. ಶ್ರೀಲಂಕಾ ಆಗೈತಿ ಇದು. ಇಲ್ಲ, ಕಿತ್ತೋಯ್ತು. ಒಂದೇ ಕಡೆ ಬಡದ್ರೆ ಹಂಗೆ ಆಗೋದು. ಹಂಗೆ ಅದನ್ನ ನೀಟೇ ಮಾಡಿ ಹಾಕ್ತಾಳೆ. ಫಸ್ಟ್ನೇದು ರೊಟ್ಟಿ ಚೆನ್ನಾಗ್ ಬಂದಿತ್ತು, ಸೆಕೆಂಡ್ ರೊಟ್ಟಿ ಹೋಯ್ತು ಗೈಸ್. ಸೆಕೆಂಡ್ ರೊಟ್ಟಿ ನೋಡಿ ಹೆಂಗ್ ಬಂದಿದೆ ಗೈಸ್. ಇವ್ರು ದೃಷ್ಟಿ ತಾಕಿದೆ ಇದಕ್ಕೆ. ಏನಿಲ್ಲ, ಹೌದು, ನಿನ್ ಕಣ್ ಬಿದ್ದಿದೆ ಇದ್ರ ಮೇಲೆ, ಅದಕ್ಕೆ ಚೆನ್ನಾಗ್ ಬಂದಿಲ್ಲ. ನೆಕ್ಸ್ಟ್ ರೊಟ್ಟಿ ನೋಡಮ್ ಹೆಂಗ್ ಮಾಡ್ತಿ ಅಂತ. ಫಸ್ಟ್ ಡನ್, ಸೆಕೆಂಡ್ ಒಂದ್ ಫೇಲ್ ಆಯ್ತು, ಥರ್ಡ್ ಒಂದ್ ಏನಾಗುತ್ತೆ ನೋಡಮ್.
ಶ್ರೀಲಂಕಾ ಅಂತ ಹೇಳಿದೆ ಗೈಸ್, ನೋಡಿ ಹೆಂಗಾಗಿದೆ, ಶ್ರೀಲಂಕಾ ತರನೇ ಆಗಿದೆ ಅದು. ನಾನು ಹೇಳ್ದಂಗೆ ಆಯ್ತು. ನೋಡೋಣ ಹೆಂಗ್ ಬರ್ತದೆ. ನೋಡಿ ಗೈಸ್, ಇದು ಫುಲ್ ಬಂದಿದೆ ಅಲ್ಲ ಫಸ್ಟ್ಗಿಂತ. ಏನೋ ಒಂದ್ ಮಿಸ್ ಆಗಿ ಒಂದ್ ಶೇಪ್ ಚೇಂಜ್ ಆಗಿದೆ, ಅದನ್ನೇ ಹೇಳ್ತಾರೆ. ನೋಡಿ ಹೆಂಗ್ ಹೋಗ್ತಾ ಇದೆ. ಗೊತ್ತಾಗುತ್ತೆ ನೋಡಿ ಉಪಯೋಗ ಇಲ್ಲ ಅಂತ. ನೋಡಿ ಗೈಸ್, ಎಷ್ಟ್ ಚೆನ್ನಾಗ್ ಮಾಡ್ತೀನಿ ನಾನು. ನೋಡಮ್, ಫಸ್ಟ್ ಟೈಮ್ ಟ್ರೈ ಮಾಡ್ತೀನಿ ಗೈಸ್ ರೊಟ್ಟಿ ಹೆಂಗಿರುತ್ತ ಅಂತ. ನೋಡ್ಬಿಟ್ಟು ಹೇಳೋದಲ್ಲ ಶ್ರೀಲಂಕಾ ಆಗಿದೆ, ಇಂಡಿಯಾ ಆಗ್ತಿದೆ, ಪಾಕಿಸ್ತಾನ ಆಗಿದೆ ಅಂತೆಲ್ಲ ಹೇಳೋದು. ನೀನು ಮಾಡೋದ್ ನೋಡ್ತೀವಲ್ಲ, ನಾವ್ ಹೇಳ್ತೀವಿ ಹೆಂಗಾಗುತ್ತೆ ಅಂತ. ಹಂಗೆ ನೋಡುವಂತೆ ಕೈಲೇ ಸುಡ್ತಿದ್ರು ಅವಾಗ. ಸುಡು ನೀನು. ಹಿಂಗೆ ಚಮಚ ಅದು ತೋತಾ ಇರ್ಲಿಲ್ಲ ನಿಂತರ. ಹಂಗೆ ಇರು ಅಲ್ಲಿ ಸುಡು. ಹಿಂಗಂತಿದ್ರು ಗೈಸ್. ಮಾಡಿರೋದ್ ನಾನಂದ್ರೆ ಇವ್ರು ನೋಡಿ. ಸುಡ್ತೈತಲ್ಲ, ಅದಕ್ಕೆ ಸ್ಪೂನ್ ತಗೊಂಡಿದ್ದೀನಿ. ಎಷ್ಟು ಸಾಕಾಗುತ್ತೆ ಗೈಸ್. 3 ರೊಟ್ಟಿ ಆಗಿದೆ ಗೈಸ್, 2 ರೊಟ್ಟಿ ಫೇಲ್ ಆಗಿದೆ, 1 ರೊಟ್ಟಿ ಓಕೆ ಆಗಿದೆ. ಇದು 1 ರೊಟ್ಟಿ ಫೇಲ್ ಆಗೈತಿ, 2 ರೊಟ್ಟಿ ಓಕೆ ಐತಿ. ಹಿಂಗೆ ಹೌದು, ಹಿಂಗ್ ಮಾಡ್ತಾರೆ ಗೈಸ್. ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ, ಬರೇ ನನ್ ನೆನ್ಪಿದೆ, ನೋಡಿರೋದ್ ನೆನ್ಪಿದೆ. ಓಕೆನಾ? ಮತ್ತೆ ಹಿಂಗೆ ಮಾಡೋದು ಗೈಸ್. ನೋಡಿ ಗೈಸ್, ಪರವಾಗಿಲ್ಲಪ್ಪ, ನನಗೂ ಬರುತ್ತೆ ರೊಟ್ಟಿ. ಬರುತ್ತೆ ಗೈಸ್. ನಾಳೆಯಿಂದ ಇವ್ರ ಕೈಲೇ ಮಾಡ್ಬಿಡ್ತೀನಿ ನಾನು. ಇದು ಕಲ್ಲು ಸ್ವಲ್ಪ ಇದು ಐತಿ ಗೈಸ್, ಅರ್ಧಕ್ಕವ್ರೆ ಗೈಸ್. ಸುಮ್ನೆ ಫಸ್ಟ್ ಟೈಮ್ ಗೈಸ್, ಅವಳಕ್ಕಿಂತ ಬೆಟರ್ ಆಗಿ ಮಾಡಿದೀನಿ. ಅಷ್ಟು ಈಸಿಯಾಗಿ ಬರಲ್ಲ ಗೈಸ್. ಇದು ತಿರುಗ್ತಾ ಇಲ್ಲ, ಇಲ್ಲಿ ಹಿಂಗ್ ತಿರುಗ್ಬೇಕಿದು. ಏನಿಲ್ಲ, ನಾ ಮದ್ದೆ ಮಾಡೋ ತಿರ್ಗೈತೆ. ಬಟ್ ಇವಾಗ ಯಾಕೆ ತಿರುಗ್ತಾ ಇಲ್ಲ? ನಮಗ್ ಬರಲ್ಲ ಅದಕ್ಕೆ. ನೋಡಿ ಗೈಸ್, ಕಿತ್ತೋಯ್ತು. ಇದು ಕರೆಕ್ಟ್ ಆಗಿ ಜಿಗಿ ಆಗಿಲ್ಲ ಅನ್ಸುತ್ತವ ಗೈಸ್. ನಂದು ನಾ ಫಸ್ಟಿಗೆ ಚೆನ್ನಾಗ್ ಬಂದಿತ್ತವ, ಲಾಸ್ಟಿಗೆ ಹೊಂಟೋಯ್ತು ನನಗೆ. ನೋಡಿ ಗೈಸ್, ಹಿಂಗಿದೆ. ಇದು ಶ್ರೀಲಂಕಾ ಅಲ್ಲ, ಯಾವ್ದಲ್ಲ, ಸಮೀಪ ಆಗ್ಬಿಟ್ಟೈತಿ. ಹೆಂಗ್ ಹೊಡಿತಾವ್ ನೋಡಿ ಗೈಸ್. ಈ ಜಿಗಿನ ಇಲ್ಲಲ್ಲ, ಜಿಗಿ ಇಲ್ಲಂತೆ ಗೈಸ್. ಎಲ್ಲ ಹರ್ಕೊಂಡ್ ಬರ್ತಿದ್ಯಾ, ಜಿಗಿ ಇಲ್ಲಿದು. ಹಿಟ್ಟೆ ಜಿಗಿ ಇಲ್ಲಲ್ಲಿ. ಇವ್ರು ಮಾಡಿರೋದು ನೋಡಿ ಗೈಸ್. ಇದು ಯಾವ ಶೇಪ್ ಆಗಿದೆ ಅಂತ ನೀವೇ ಕಮೆಂಟ್ ಮಾಡಿ ಗೈಸ್. ನಾ ಫಸ್ಟ್ ಟೈಮ್ ಮಾಡಿದೀನಿ, ಅದಕ್ಕೋಸ್ಕರ ಅದು ಕರೆಕ್ಟ್ ಐತೆ. ನಾ ತಿರುಗಿಸಿದೀನಿ, ಅವಳಕ್ಕಿಂತ ಬೆಟರ್ ಆಗಿ ಮಾಡಿದೀನಿ. ಪರ್ಫೆಕ್ಟ್ ಆಗಿ ಮಾಡಿರೋದನ್ನು ನಾ ರೊಟ್ಟಿ, ಬಟ್ ಅದು ತಿರ್ಗಿಲ್ಲ ಯಾಕೋ. ಮೋಸ್ಟ್ಲಿ ಜಿಗಿ ಇಲ್ಲ ಅನ್ಸೋದು ಜಾಸ್ತಿ. ಅದು ಜಾಸ್ತಿ ಜಿಗಿ ಹಾಕೊಂಡ್ರೆ ರೊಟ್ಟಿ ಬರಲ್ಲ. ಮತ್ತೆ ಇದು ಫುಲ್ ಬಿಡಿ 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 ಆಗಿದೆ ಗೈಸ್ ಇದು. ಸೊ ಇದು ಕರೆಕ್ಟ್ ಆಗಿ ಹಿಟ್ಟು ಇಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಹಿಟ್ಟು ಚೆನ್ನಾಗಿದೆ, ನಿನಗ್ ಮಾಡಕ್ ಬಂದಿಲ್ಲ ಅಷ್ಟೇ. ಅದ್ ತಿರ್ಗಿಬೇಕಾಗಿತ್ತು, ನಾನ್ ಮಾಡಿರ ಪ್ರಕಾರ ತಿರ್ಗಿಬೇಕಾಗಿತ್ತು ಕರೆಕ್ಟ್ ಆಗಿ. ಅಲ್ಲೇ ನಮ್ಮ ಅತ್ತೆ ಮಾಡೋ ತಿರುಗುತ್ತದೆ, ನಮಗ್ ಅಷ್ಟೊಂದ್ ಬರಲ್ಲ. ನಾ ಇದು ಅವ ಬಂದಾಕಾರ ನಾ ಕಲಿತಿದ್ದೆ ಗೈಸ್, ಅವಾಗ ಗೊತ್ತಾಗ್ತಿತ್ತು. ನಾ ಪಕ್ಕ ಮಾಡಿರ್ತಿದ್ದೆ, ಮಿಸ್ಸೇ ಇಲ್ಲ. ಕಲ್ತಕಿಗೆ ಅಷ್ಟು ಸಲ ಹೇಳ್ಕೊಂಡಿದ್ದಾಳ. ಅವಳಕ್ಕಿಂತ ಫಸ್ಟ್ ರೊಟ್ಟಿ ಗೈಸ್, ನಾನು ಫಸ್ಟ್ ರೊಟ್ಟಿ ಮಾಡಿರೋದು ಲೈಫಲ್ಲೇ. ಅದನ್ನೇ ಒಂದ್ ರೇಂಜ್ ಬೆಟರ್ ಆಗಿ ಬಂದಿದೆ ಗೈಸ್. ಚಿಕ್ಕ ವಯಸ್ಸಿಂದ ಅಲ್ಲೇ ನೋಡ್ಕೊಂಡ್ ಬೆಳ್ದವ್ರು ಇವ್ರು. ಅದು ಹೆಂಗ್ ಮಾಡ್ತಾರೆ, ಏನ್ ಮಾಡ್ತಾರ ಅಂತಾನು ಗೊತ್ತಿಲ್ಲ, ಅಂತವಳೆ ಕಲ್ತಿದ್ದೀನಂತ. ನಾನ್ ನೋಡಿದೀನಿ, ನೀನು ಪ್ರಾಕ್ಟಿಕಲ್ ಆಗಿ ಕಲ್ತಿದ್ಯಲ್ಲ. ಜಸ್ಟ್ ನಾನ್ ನೋಡಿದೀನಿ ಅಷ್ಟೇ. ನೋಡೋದಕ್ಕೂ ಕಲಿಯೋದಕ್ಕೂ ಬಾಳ ವ್ಯತ್ಯಾಸ ಇದೆ. ಏನಿಲ್ಲ, ನೋಡ್ತಾನೆ ಕಲಿಬಹುದು. ನೀ ರೊಟ್ಟಿ ಮಾಡಕ್ ಬರಲ್ಲ ನೋಡಿಗ, ನಮ್ಮ ಅವ್ವ ಹೆಂಗ್ ಮಾಡ್ತಿದ್ರು ಹಂಗೆ ಬಂದಿದೆ ಗೈಸ್. ಇದು ಅಷ್ಟು ಚೆನ್ನಾಗ್ ಬಂದಿದೆ. ಇವಳು ಮಾಡೋದು ಒಂಥರ ಬಂದಿತ್ತು ನೋಡಿ ಗೈಸ್, ಎಷ್ಟು ಚೆನ್ನಾಗ್ ಬಂದಿದೆ.
ಇವ್ರ ರೊಟ್ಟಿ ನೋಡಿ ಗೈಸ್ ಹೆಂಗಿದೆ ನೋಡಿ ಗೈಸ್ ಇದು ಇದು ಯಾವ ದೇಶ ಆಗೈತೆ ಅಂದ್ರೆ ಆಸ್ಟ್ರೇಲಿಯಾ. ಕಲ್ ಮೇಲೆ ಮಿದ್ದಿದ್ರಲ್ವಾ ಗೈಸ್, ನಾನು ಅದನ್ನ ಕೈಯಲ್ಲೇ ಹಿಂಗ್ ಮಾಡ್ಕೊಂತೀನಿ ಅಷ್ಟೇ. ಹಿಂಗ್ ಮಾಡ್ಕೊಂಡು ಚೆನ್ನಾಗ್ ಬರ್ತಿದ್ದು. ಎದಳ್ತೈತಿ ಅದು. ಒಂದು 2 3 10 ರೊಟ್ಟಿ ಆಗಿದಾವೆ ಗೈಸ್. 10 ರೊಟ್ಟಿ ಮಾಡಿದ್ದಾರೆ. ರೊಟ್ಟಿ ಮಾಡೋದ್ ಹೆಂಗೆ ಅಂತ ನೋಡಿದ್ರಲ್ವಾ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಕಾಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಗೈಸ್. ಹಾಗೆ ಸಬ್ಸ್ಕ್ರೈಬ್ ಸಹ ಮಾಡ್ಕೊಳ್ಳಿ ಗೈಸ್. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.